ಜುಡಿಷಿಯರಿಗೂ ಕೈ ಇಡ್ತಾ ಇದ್ದಾರೆ, ಅತಿಶಯೋಕ್ತಿ ಇಲ್ಲ. ಎಲ್ಲ ಚುನಾವಣಾ ಆಯೋಗ ಮುಗಿಸಿದ್ರು, ಸಿಬಿಐ ಮುಗಿಸಿದ್ರು, ಎಲ್ಲ ಒಂದು ಕ್ಲಾರಿಟಿ ನಾನು ರಮೇಶ್ ಬಾಬು ಅವರಿಂದ ತೆಗೆದುಕೊಳ್ತೀನಿ. ಒಂದ್ ನಿಮಿಷ ಬರ್ತೀನಿ. ರಮೇಶ್ ಬಾಬು ಅವರೇ, ನಾಳೆಯ ದಿನ ರಾಜಕೀಯ ಟೀಕೆಯ ಸಂದರ್ಭದಲ್ಲಿ ಟೆರರಿಸ್ಟು, ಮರ್ಡರರು, ರೇಪಿಸ್ಟು ಏನೇ ಬಳಸಿದ್ರು ಕಾಂಗ್ರೆಸ್ಗೆ ಆಕ್ಷೇಪ ಇಲ್ಲ. ಅನ್ಪಾರ್ಲಿಮೆಂಟರಿ ಅಲ್ಲ, ಒಂದ್ ನಿಮಿಷ ಪಾರ್ಲಿಮೆಂಟರಿ ಅಲ್ಲ ಅಂತ ಹೇಳಿ ನಾತು ಸರ್, ನಾಳೆಯಿಂದ ಟೀಕೆ ಮಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ನ ಯಾವ ನಾಯಕನ ವಿರುದ್ಧವೂ ಕೂಡ ಟೆರರಿಸ್ಟು ಅನ್ನುವಂಥ ಶಬ್ದವನ್ನು ಬಳಸಬಹುದು, ನೀವು ರೇಪಿಸ್ಟು ಅನ್ನುವಂಥ ಶಬ್ದವನ್ನು ಬಳಸಬಹುದು, ಮರ್ಡರರು ಅನ್ನುವಂಥ ಶಬ್ದವನ್ನು ಬಳಸಬಹುದು. ಅದಕ್ಕೆ ಕಾರಣ ಕೊಟ್ಟರೆ ಆಯ್ತು. ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಅಸಂವಿಧಾನಿಕ ಪದಗಳನ್ನ ಬಳಸೋದಕ್ಕೆ ಕಾಂಗ್ರೆಸ್ ಪಾರ್ಟಿ ಆಗಲಿ ನಾನಾಗಲಿ ಸಪೋರ್ಟ್ ಮಾಡಲ್ಲ. ಇಟ್ ಇಸ್ ಇಲ್ಲ ಸರ್, ಅವ್ರು ಹೇಳಿದ್ದಾರೆ ಯಾವ ಕಂಟೆಸ್ಟ್ ಅಲ್ಲಿ ಮಾತಾಡಿದೆ ಅಂತ ಹೇಳಿದ್ದಾರೆ ಅಂತ. ಈಗ ನೀವೇ ತೋರಿಸ್ತಾರೆ. ಒಂದು ನಿಮಿಷ ದಯಮಾಡಿ, ಈಗ ನಿಮ್ಮ ಸ್ಕ್ರೀನ್ ಅಲ್ಲಿ ತೋರಿಸಿದ್ರಿ ಮೋದಿರವರು ಮನಮೋಹನ್ ಸಿಂಗ್ ಬಗ್ಗೆ ಏನ್ ಮಾತಾಡಿದ್ರು, ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಏನ್ ಮಾತಾಡಿದ್ರು, ನೀವೇ ತೋರಿಸಿದ್ರಿ. ಎಲ್ಲಿ ಅವ್ರು ನೋಡಿದ್ರೆ ನಾನೇ ಮಾಡಕ್ಕಾಗುತ್ತೆ, ಸುವರ್ಣ ಟಿವಿ ತೋರಿಸೋದು. ಈಗ ಅದನ್ನ ನೋಡಿದ್ರೆ ನಾನೇ ಮಾಡಕ್ಕಾಗುತ್ತೆ. ಸದನದಲ್ಲಿ ಇರ್ತೀರಿ, ನಾನು ಹೇಳ್ತೀನಿ ಅನ್ಪಾರ್ಲಿಮೆಂಟ್ರಿ ಅಲ್ಲ ಅಂತ ಹೇಳ್ತೀರಿ. ನೀವು ಸದನದಲ್ಲಿ ಸುದೀರ್ಘ ಅವಧಿಯವರೆಗೆ ಇದ್ದವರು, ಚೀಫ್ ಮಿನಿಸ್ಟ್ರು ಯಾವುದೋ ಮಿನಿಸ್ಟ್ರು ಯಾರೋ ಟೆರರಿಸ್ಟ್ ಅಂತ ಕರೆದ್ರೆ ನಾಳೆ ಸ್ಪೀಕರ್ ಏನ್ ಮಾಡ್ತಾರೆ, ಫಸ್ಟ್ ಆ ಶಬ್ದವನ್ನು ತೆಗೆದು ಹಾಕಿ ಅಂತಾರೆ. ಪಾರ್ಲಿಮೆಂಟ್ ರಿಪೋರ್ಟ್ ಮಾಡಿದ್ದೀರಾ, ದಯಮಾಡಿ ಪಾರ್ಲಿಮೆಂಟ್ ಒಳಗಡೆ ಅಸೆಂಬ್ಲಿ ಒಳಗಡೆ ಬಳಸೋ ಭಾಷೆ ಬೇರೆ, ಆಚೆ ಕಡೆ ಸಾರ್ವಜನಿಕ ಭಾಷಣಗಳಲ್ಲಿ ರಾಜಕೀಯ ಟೀಕೆಗಳು ಬೇರೆ. ಸನ್ಮಾನ್ಯ ಖರ್ಗೆರವರು ಇವತ್ತೇನು ಬಳಸಿದ್ರು, ಇಮ್ಮಿಡಿಯೇಟ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿಕೆ ಕೊಟ್ಟರು. ನಾನು ಏನಿವತ್ತು IT, ED, CBI, ಎಲೆಕ್ಷನ್ ಕಮಿಷನು ಇವನ್ನ ದುರುಪಯೋಗ ಮಾಡ್ಕೊಳ್ಳೋ ಸಂಬಂಧ ನಾನು ಮಾಡುವಂತ ಹೇಳಿಕೆ ಅಂತ ಕ್ಲಾರಿಟಿ ಅಲ್ಲೇ ಕೊಟ್ಟರು. ಅವರೇನು ಇನ್ನೊಂದು ಕೋಲಿಕೆ ಮಾಡಿ ಮಾತಾಡಲಿಲ್ಲ. ಅವರು ನಾಳೆ ಅದೇ ಕ್ಲಾರಿಟಿಯನ್ನು ಕೊಡ್ತಾರೆ, ಅದೇ ಕ್ಲಾರಿಫಿಕೇಶನ್ ಕೊಡ್ತಾರೆ. ಕೊಟ್ಟಿದ್ದಾರೆ ಸರ್. ಈಗ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಮಾತಾಡಿದ್ದಾರೆ, ಅವರು ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದ್ದಾರೆ, ಕಾಂಗ್ರೆಸ್ ನಿಮ್ಗೆ ಹೇಳಿದ್ನಲ್ಲ, ಖರ್ಗೆ ಚರ್ಮ ಹಿಡಿದು ಮಾತಾಡೋದು ಇವರು. ಇದಕ್ಕಿನ್ನ ಘೋರ ದುರಂತ ಇನ್ನೇನಿದೆ? ಇಲ್ಲಿ ಏನೇನು ಅಪಚಾರಗಳು ಮಾಡಬೇಕು, ಪ್ರಜಾಪ್ರಭುತ್ವವನ್ನು ಬುಡಮೇಲ್ ಮಾಡೋದಕ್ಕೆ ಯಾವ್ಯಾವ ಭಾಷೆ ಬಳಸಬೇಕು ಎಲ್ಲ ಭಾಷೆಯನ್ನ ಭಾರತೀಯ ಜನತಾ ಪಕ್ಷದ ನಾಯಕರು. ರಮೇಶ್ ಬಾಬು ಅವರ ಮಾತಲ್ಲಿ ಅರ್ಥ ಮಾಡ್ಕೊಂಡಿದ್ದು ಗಾಜಿನ ಮನೆಯಲ್ಲೂ ಕೂತು ಕಲ್ಲೆಸ್ದಂಗಾಗಿದೆ. ನೀವು ಶುರು ಮಾಡಿದ್ರಿ, ನಾವು ನಮ್ಮ ಕಡೆಯಿಂದಲೂ ಆಯ್ತು ಅಂತ ನಾನು ಹೇಳಿದ್ನಲ್ಲ. ಶುರು ಮಾಡಿದವರು ಅವಾಗ್ಲಿಂದಾನೇ ಇವರೇ. ನಾನು ಇತಿಹಾಸನೇ ಕೊಟ್ಟೆ, ಇಂದಿರಾ ಗಾಂಧಿ ಕಾಲಿಂದಾನು ಶುರು ಮಾಡಿದೆ. ಅದಕ್ಕಿಂತ ಬೇಕಾ? ಇವ್ರು ಅವಾಗಿಂದ ಗಾಳಿಲಿ ಕಲ್ಲು ಹೊಡಿತಾರೆ. ಒಂದು ಉದಾಹರಣೆ ಕೊಡಕ್ ಆಗೇ ಇಲ್ಲ ಅವ್ರ ಕೈಲಿ. ಇವ್ರ ಪ್ರಕಾರ ಆದ್ರೆ ಈ ಅವ್ರು ಬಳಸಿದ ಭಾಷೆ ಸರಿ ಅಂತ ಅವ್ರು ಸಮರ್ಥನೆ ಮಾಡ್ಕೊಳ್ಳೋದಾದ್ರೆ, ಹಾಗಾದ್ರೆ DK ಶಿವಕುಮಾರ್ ವಿನಯ್ ಕುಲಕರ್ಣಿ ಕೇಸಲ್ಲಿ ಏನಂದ್ರು? ಕೋರ್ಟ್ ಕೊಟ್ಟಂತ ಜಡ್ಜ್ಮೆಂಟ್ ಅಗೇನ್ಸ್ಟೇ ಮಾತಾಡಿದ್ರಲ್ರಿ. ಏನಂತ ಹೇಳಿದ್ರು? CBI ಕೊಟ್ಟಿಲ್ಲ ಅಂದ್ರೆ ನಮ್ಮ ಹತ್ರ ಬಿ ರಿಪೋರ್ಟ್ ಹಾಕ್ಸ್ಬಿಡ್ತಾ ಇದ್ವಿ. ಏನದು? ಅಂತವ್ರ ಏನಂತ ಕರಿಬೇಕು? ಮಿಸ್ಯೂಸ್ ಮಾಡ್ಕೊಳ್ಳೋಂತವ್ರನ್ನ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ನಾವ್ ಹಂಗೆಲ್ಲ ಕರಿಯಲ್ಲ. ಇವ್ರು ಅನ್ಕೊಂಡಿರ್ಬೋದು ಅಷ್ಟೇ. ಹೇಳಿದ್ರು ಇವ್ರು ಎಷ್ಟೇ ಟೀಕೆ ಮಾಡ್ರು ಮೋದಿ ಅವ್ರು ಯಾವ ರೀತಿ ನೋಡ್ಕೊಂಡ್ರು ಖರ್ಗೆ ಅವ್ರನ್ನ ಅಂತ ರವೀಂದ್ರ ರೇಷ್ಮೆ ಅವರೇ ಹೇಳಿದ್ರು. ನಾನು ಹೇಳಿದಲ್ಲ, ಅವ್ರ ಮಾತು ಕೇಳಿ, ನಾನು ಬಿಟ್ಬಿಡಿ. ತಿರ್ಗಾ ಸಿದ್ದರಾಮಯ್ಯ ACB ರೆಸ್ಟ್ ಮಾಡ್ಕೊಂಡು ಅವ್ರಿಗವ್ರೆ ಕೊಟ್ಕೊಂಡಿಲ್ವಾ ಇಷ್ಟು ವರ್ಷ? ಹಾಗಾದ್ರೆ ಈಗ ಒಂದು 4-5 ತಿಂಗಳ ಮುಂಚೆ ಮಾರ್ಚ್ ಎಂಡಲ್ಲಿ ಲಾಸ್ಟ್ ಇಯರ್ 1 ವರ್ಷದ ಮುಂಚೆಗಡೆ ನಿಮ್ಗೆ ಆಲ್ಮೋಸ್ಟ್ ಇದೇ ಸಿದ್ದರಾಮಯ್ಯ ಗವರ್ಮೆಂಟ್ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಕ್ಕೆ ಅವ್ರಿಗೆ ಟಾರ್ಗೆಟ್ ರೀಚ್ ಮಾಡಕ್ ಆಗ್ತಿಲ್ಲ ಅನ್ಬಿಟ್ಟು 17,000 ಜನ ಬೀದಿ ಬೇರಿ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ರಲ್ವಾ? ಹಾಗಾದ್ರೆ ಅವ್ರೇನಂತ ಕರಿಬೇಕು? ಬೆಲೆ ಏರಿಕೆ ಭಯೋತ್ಪಾದನೆ ನಾನು ಕರಿಲ್ಲ. ಆಯ್ತು, ಬೆಲೆ ಏರಿಕೆ ಭಯೋತ್ಪಾದನೆ. ಆಲ್ ರೇಟ್ ಜಾಸ್ತಿ ಮಾಡಿದ್ದು, ಪೆಟ್ರೋಲ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದು, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದು, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದು, ಇದೆಲ್ಲ ಬೆಲೆ ಏರಿಕೆ ಭಯೋತ್ಪಾದನೆ ಅಂತ ನಾನು ಕರಿತೀನಿ. ನಾಳೆ ಬೆಳಗ್ಗೆ ಸಿದ್ದರಾಮಯ್ಯನ ಭಯೋತ್ಪಾದಕ ನಾನು ಈ ಕಂಟೆಸ್ಟ್ ಅಲ್ಲಿ ಅಂತ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಒಪ್ಕೊಳ್ತಾರೆ ಅವರು? ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರ ಪ್ರಶ್ನೆ ಕೇಳಿದ್ರೆ ಕರ್ಕೊಂಡು ಹೋಗ್ಬಿಟ್ಟು ಕೂಸ್ಬಿಟ್ಟು FIR ಪ್ರಶಾಂತ್ ಸರ್, ಅಪಾಯಕಾರಿ ಅಲ್ವಾ ಇದು ಅಂತ ನಾನು ಏನಾದ್ರೂ ಶಬ್ದ ಬಳಸಿ ಅದಕ್ಕೆ ನಂದೇ ಆದಂತ ಒಂದು ಸಮರ್ಥನೆ ಕೊಡ್ತಾ ಹೋಗ್ತೀನಿ. ಅಲ್ಲ, ನಾನು ಆಗಲೇ ರಕ್ಷತ್ ಇದನ್ನು ಹೇಳಿದೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳು ಬಂದ ನಂತರ ಮತ್ತು ರಾಜಕಾರಣದ ಪೈಪೋಟಿ ಇಷ್ಟು ಜಾಸ್ತಿ ಆಗಿದೆ. ಹಿಂದೆಲ್ಲ ಜಯೇಶ್ ಪಟೇಲ್ರು ಸದನದಲ್ಲೇ ವಿರೋಧ ಪಕ್ಷದ ನಾಯಕರಿಗೆ ಏಕವಚನದಲ್ಲಿ ಕರಿತಾ ಇದ್ರು. ಬಟ್ ಆ ಫ್ರೆಂಡ್ಶಿಪ್ ಇರ್ತಾ ಇತ್ತು. ಇದು ಏಕವಚನದಲ್ಲ, ಇದು ಪೊಲಿಟಿಕಲ್ ಆಗಿರ್ತಕ್ಕಂಥ ಟೀಕೆ ಟಿಪ್ಪಣಿಗಳು ಮಿತಿ ಮೀರ್ತಿವೆಯಾ ಅಂತಕ್ಕಂಥ ಪ್ರಶ್ನೆ. ನಾನು ಆಗಲೇ ಹೇಳಿದೆ, ಪ್ರಧಾನಮಂತ್ರಿಗಳು ರಾಮಲೀಲಾ ಮೈದಾನದಲ್ಲಿ ಒಬ್ಬ ಪ್ರಧಾನಮಂತ್ರಿ ಮುಖ್ಯಮಂತ್ರಿಯನ್ನು ನಕ್ಸಲ್ ಅಂತ ಕರೆದ್ರು, ಅರವಿಂದ್ ಕೇಜ್ರಿವಾಲ್ರನ್ನು. ಅದು ಸರಿಯಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತ್ಕೊಂಡು ಸದನದಲ್ಲಿ ಹೇಳಿರಲಿಕ್ಕಿಲ್ಲ, ಹೊರಗಡೆ ಕೂಡ
ಒಬ್ಬ ಪ್ರಧಾನಮಂತ್ರಿ ಇರಲಿ ಯಾರನ್ನೋ ಕೂಡ ನೀವು ಯು ಆರ್ ಎ ಟೆರರಿಸ್ಟ್ ಅನ್ನೋದು ಯಾವುದೇ ಕಾಂಟೆಕ್ಸ್ನಲ್ಲಿ ಹೇಳಿದರೂ ಕೂಡ ನನಗನ್ಸುತ್ತೆ ಅದು ಸರಿಯಾದ ಆಗಿರ್ತಕ್ಕಂಥ ಪದ ಬಳಕೆ ಅಲ್ಲ. ನೀವೀಗ ಹೇಳಿದ್ರಲ್ಲ ಟ್ಯಾಕ್ಸ್ ಟೆರರಿಸಮ್ ಮಾಡ್ತೀರಿ ಅಂತ ಪ್ಲೂರಲ್ ಆಗಿ ಹೇಳೋದು ಬೇರೆ, ಸಿಂಗ್ಯುಲರ್ ಆಗಿ ಹೇಳೋದು ಬೇರೆ. ಈಗ ನೋಡಿ, ಸರ್ಕಾರ ಲೂಟಿ ಮಾಡುತ್ತೆ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡಿದ್ವಿ, ಬೊಕ್ಕಸವನ್ನು ಲೂಟಿ ಹೊಡೆದ್ರಿ ಅಂತ. ಬಟ್ ಅದು ನಮ್ಮ ಡೆಮೋಕ್ರಸಿಯಲ್ಲಿ ಬೆಳೆದು ಬಂದಿರತಕ್ಕಂಥ ಪದ. ಮುಖ್ಯಮಂತ್ರಿ ಲೂಟಿ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅಥವಾ ಯಾರೊಬ್ಬರು ಮಂತ್ರಿ ಲೂಟಿ ಮಾಡ್ತಿದ್ದಾರೆ ಅಂತ ಹೇಳಿದರೆ ದೆನ್ ಯು ಹ್ಯಾವ್ ಟು ಗಿವ್ ಎವಿಡೆನ್ಸ್. ಅದೇ ರೀತಿ ನನಗನ್ಸುತ್ತೆ ಈಗ ಸರ್ಕಾರ ಇದನ್ನೇನೋ ಈ ರೀತಿಯಾಗಿರ್ತಕ್ಕಂಥ ಹೆದರಿಸ್ತಾ ಇದೆ, ಟೆರರೈಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಏನು ಆಗ್ತಿರಲಿಲ್ಲ, ಸಮಸ್ಯೆ ಇರ್ತಿರಲಿಲ್ಲ. ಬಟ್ ಟೆರರಿಸ್ಟ್ ಅನ್ನುವ ಪದ ಇವತ್ತಿನ ಕಳೆದ 20 ವರ್ಷಗಳಲ್ಲಿ ಯಾವ ಕಾಂಟೆಕ್ಸ್ಟಲ್ಲಿ ಉಪಯೋಗ ಆಗ್ತಿದೆ ಇಡೀ ವಿಶ್ವದಲ್ಲೆಡೆ. ಭಾರತದಲ್ಲೇ ಟೆರರಿಸ್ಟ್ ಅನ್ನುವ ಪದ ಹೇಗೆ ಅದನ್ನು ಉಪಯೋಗ ಆಗ್ತಿದೆ ಅನ್ನೋದರ ನೋಡಿದಾಗ ಪ್ರಧಾನಮಂತ್ರಿಯನ್ನ ಟೆರರಿಸ್ಟ್ ಅಂತ ಟೆರರೈಸ್ ಮಾಡ್ತಿದ್ದಾರೆ ಅಂತ ಕರೆದಿದ್ರೆ ಇಲ್ಲಿ ನನಗಿರುವಂತ ಪ್ರಶ್ನೆ, ಒಂದು ಅಪಶಬ್ದವನ್ನು ಬಳಕೆ ಮಾಡಿದ ಸಂದರ್ಭದಲ್ಲಿ ಅದಕ್ಕೆ ವಿರೋಧ ಬಂದಾಗ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ಅದನ್ನು ಸಮರ್ಥನೆ ಮಾಡ್ತಾ ಹೋದರೆ ನಾಳೆ ದಿನ ನನ್ನ ಪಾರ್ಟಿಯ ವಿರುದ್ಧ ಇದೇ ಶಬ್ದವನ್ನು ಬಳಸಿದಾಗ ನಾನು ಅದನ್ನು ವಿರೋಧ ಮಾಡುವಂತ ನೈತಿಕತೆ ಇರುತ್ತೆ, ನನಗೆ ನೈತಿಕತೆ ಇರುತ್ತೆ. ಪ್ರಾಯಶಃ ರಕ್ಷಿತ್, ಇದು ನೋಡಿ, ಈ ನೈತಿಕತೆ ಇದೆಲ್ಲವೂ ಕೂಡ ಇವತ್ತು ನಮ್ಮ ಕೆಲವರ ಅರಣ್ಯ ರೋದನ ಅಷ್ಟೇ. ಪೊಲಿಟಿಕಲ್ ಪಾರ್ಟಿಗಳು ಎಲ್ಲದಕ್ಕೂ ರೆಡಿ ಇವೆ. ಪೊಲಿಟಿಕಲ್ ಪಾರ್ಟಿಗಳು ಪೈಪೋಟಿಗೆ ಇಳಿದು ಯಾವ ಅದನ್ನು ನಾನು ಬರೀ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕಾಂಗ್ರೆಸ್ಗೆ ಅನ್ನೋಲ್ಲ, BJP ಅವ್ರೇನು ಕಡಿಮೆ ಪದಗಳ ಪ್ರಯೋಗಗಳನ್ನು ಮಾಡಿದಾರಾ? JDSನವರು ಭಾಳ ಒಳ್ಳೆಯ ಪದ ಪ್ರಯೋಗಗಳನ್ನು ಕರ್ನಾಟಕದಲ್ಲಿ ಮಾಡಿದ್ರಾ? ಇದು ಬರೀ ಕರ್ನಾಟಕದ ಕಾಯಿಲೆ ಅಲ್ಲ, ಇದು ಇಡೀ ಇವತ್ತೇನು ಡೊನಾಲ್ಡ್ ಟ್ರಂಪ್ ಮಾತಾಡ್ತಿರೋ ಭಾಷೆ ನೋಡಿ, ಹೋಗ್ತಿರೋಂಥ ಟ್ವೀಟ್ ನೋಡಿ, ಈ ಕಾಯಿಲೆ ಸಾರ್ವತ್ರಿಕ ಸಾಂಕ್ರಾಮಿಕ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಸಂಯಮವನ್ನು ಹಾಕೊಳ್ಳಿಲ್ಲ ಅಂತಂದ್ರೆ ನಾಳೆ ಒಂದು ಪದ ಪ್ರಯೋಗ ಮಾಡ್ತೀರಿ, ಒಂದ್ಸಲ 2 ಸಲ ಕ್ಷಮೆ ಕೇಳ್ತೀರಿ, 3ನೇ ಸಲ ಅದನ್ನು ಸಮರ್ಥನೆ ಮಾಡ್ಕೊಳ್ಳಿ. ನನಗೊಂದು ಬ್ರೇಕ್ನ ಸಮಯ. ಬ್ರೇಕಿನ ನಂತರ ನಾವು ಚರ್ಚೆ ಮಾಡಬೇಕಾಗಿರೋದು, ಮೋಹನ್ ವಿಶ್ವ ಆ ಸಬ್ಜೆಕ್ಟ್ ಅನ್ನು ಟಚ್ ಮಾಡಿದರು. ಹತಾಶೆಯಿಂದ ಮಾತಾಡ್ತಿದೆ ಕಾಂಗ್ರೆಸ್ ಅಂತ. ರವೀಂದ್ರ ರೇಷ್ಮೆ ಸರ್, ನಾನು ಅದೇ ಕೇಳಿದೆ ಇಬ್ಬರಲ್ಲೂ. ಈಗ ಸಮರ್ಥನೆ ಮಾಡಿಕೊಂಡ ನಂತರ ನನಗೆ ನೆಕ್ಸ್ಟ್ ನನ್ನ ವಿರುದ್ಧ ಏನಾದರೂ ಈ ರೀತಿಯ ಶಬ್ದಗಳನ್ನು ಬಳಸಿದಾಗ ನನಗೆ ಅದನ್ನು ವಿರೋಧಿಸೋದಕ್ಕೆ ಯಾವ ನೈತಿಕತೆ ಇರುತ್ತೆ? ದೇವೇಗೌಡರು ಪ್ರಧಾನಮಂತ್ರಿ ಪದವಿಯಿಂದ ಕೆಳಗಿಳಿಯುವಾಗ ಚಂದ್ರಶೇಖರ್ ಅವರು ಒಂದು ಮಾತು ಹೇಳಿದರು. ಅವರು ದೇವೇಗೌಡರ ಮೆಂಟರ್, ಪೊಲಿಟಿಕಲ್ ಮೆಂಟರ್ ಆ್ಯಂಡ್ ಇದು ಗುರು. ಪಾಲಿಟಿಕ್ಸ್ ಹ್ಯಾಸ್ ಬಿಕಮ್ ಪಾರ್ಟಿಸನ್ ಪಾಲಿಟಿಕ್ಸ್. ಪಕ್ಷ ರಾಜಕಾರಣ ಪಕ್ಷಪಾತದ ರಾಜಕಾರಣ ಆಗೋಗ್ಬಿಟ್ಟಿದೆ. ಈ ಸೆಕ್ಯುಲರ್ ಕಮ್ಯುನಲ್ ಧ್ರುವೀಕರಣದಿಂದ ಪಾರ್ಲಿಮೆಂಟರಿ ಪ್ರಜಾಪ್ರಭುತ್ವ ತನ್ನ ಸಹಜ ಲಯವನ್ನು ಕಳ್ಕೊಳ್ತಾ ಇದೆ. ಆಳುವ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವಿನ ಸೂಕ್ಷ್ಮವಾದ ಪ್ರತ್ಯೇಕತೆಗೆ ಮಸುಕಾಗ್ತಾ ಇದೆ ಅಂತೆಲ್ಲ ಹೇಳಿದರು. ಇವತ್ತು ಆಗ್ತಿರೋದು ಇವರಿಬ್ಬರು ವಕ್ತಾರರು, ಇವರು ತಮ್ಮ ಪಕ್ಷ ಸಮರ್ಸ್ಕೋಬೇಕು, ಅವ್ರು ತಮ್ಮ ಪಕ್ಷ ಸಮರ್ಸ್ಕೋಬೇಕು. ಇದೆಲ್ಲದರ ನಡುವೆ ನಾನು ಲಂಕೇಶ್ ಪತ್ರಿಕಾ ಅಖಾಡದಿಂದ ಬರವಣಿಗೆ ಶುರು ಮಾಡಿದ್ದು. ಅವಾಗೇನಾಯಿತು, ಈ ಪತ್ರಿಕೋದ್ಯಮದ ಮಡಿವಂತಿಕೆ ಭಾಷೆ ಸ್ವಲ್ಪ ಬದಲಾಯಿಸಿದೆ. ಕದೀಮ, ಚೋರ, ಚಾಂಡಾಲ, ದುಷ್ಟ ಇತ್ಯಾದಿ ಪದಗಳು ಬಳಸ್ತಾ ಇದ್ವಿ. ಆಮೇಲೆ 6 ತಿಂಗಳಲ್ಲಿ ಸಿಕ್ಕಾಪಟ್ಟೆ ನಮ್ಮ ಓದುಗರಲ್ಲಿ ಏನು ಇಷ್ಟು ಕೆಟ್ಟ ಭಾಷೆ ಬೈಗಳು ಬಳಸ್ತಾ ಇದ್ದಾರೆ ಅಂತಂದಾಗ ನನಗೂ ಕಿರಿಕಿರಿ ಆಗಿಬಿಟ್ಟು ಕಬ್ಬನ್ ಪಾರ್ಕ್ ಸಾರ್ವಜನಿಕ ಗ್ರಂಥಾಲಯಕ್ಕೆ ಹೋಗ್ಬಿಟ್ಟು ಗಾಂಧೀಜಿಯವರ ಹರಿಜನ ಪತ್ರಿಕೆ ಬ್ಯಾಕ್ ವಾಲ್ಯೂಮ್ಸ್ ನೋಡಿದೆ. ಅದರಲ್ಲಿ ಲ್ಯಾಂಗ್ವೇಜ್ ಆಫ್ ಜರ್ನಲಿಸಮ್ ಮತ್ತು ಗಾಂಧೀಜಿಯವರು ಭಾರಿ ವ್ಯಂಗ್ಯ ಮತ್ತು ವಿನೋದ ಇತ್ತು. ಅವ್ರು ಹೇಳ್ತಾರೆ ನೋಡಿ, ನಮ್ಮ ಪುರಾಣಗಳಲ್ಲಿ ಕೂಡ ಮಹಾಭಾರತ ರಾಮಾಯಣದಲ್ಲೆಲ್ಲ ಒಬ್ಬ ಈವಿಲ್ ಡೂವರ್ ಅಂತ ಹೇಳ್ತಾರೋ, ಒಬ್ಬ ಕೆಟ್ಟ ಕೆಲಸಗಳನ್ನು ಮಾಡೋ ವ್ಯಕ್ತಿಗೆ ಸೂಕ್ತವಾದ ಉಪಮೇಯಗಳನ್ನ ಬಳಸಿರ್ತಾರೆ. ಆತನಿಗೆ ದುಶ್ಯಾಸನ, ದುರ್ಯೋಧನ, ಕೀಚಕ, ಕಂಸ ಅಂತ ಇತ್ಯಾದಿ ಹೆಸರಿಟ್ಟಿರ್ತಾರೆ. ಆ ವ್ಯಕ್ತಿಗೆ ಸರಿಯಾದ ಗುಣವಾಚಕ ನೀವು ಬಳಸದೆ ಹೋದರೆ ಆತನಿಗೆ ತಿದ್ಕೊಳ್ಳೋಕೆ ನೀವು ಅವಕಾಶನೇ ಕೊಡಲ್ಲ. ಒಬ್ಬ ದುಷ್ಟನ ನೀನು ಒಳ್ಳೆಯವನು ಅಂತ ಹೇಳಿದ್ರೆ ಅವನು ದುಷ್ಟನಾಗಿ ಉಳ್ಕೊಂಡ್ಬಿಡ್ತಾನೆ. ಗಾಂಧೀಜಿ ಆ ಥರದೊಂದು ಸಮರ್ಥನೆ ಕೊಟ್ಟಿದ್ರು. ಈ ಮಡಿವಂತಿಕೆ ಭಾಷೆ ಬ್ರೇಕ್ ಮಾಡಿದ್ಮೇಲೆ ಎಸ್ಪೆಷಲಿ ನಾವು ಗಣ್ಯ ವ್ಯಕ್ತಿಗಳು ಅಂದ ತಕ್ಷಣ ಅವ್ರ ಬಗ್ಗೆ ಹೊಗಳಕ್ಕೆ ಶುರು ಮಾಡಿಬಿಡ್ತೀವಿ, ಅನುಮಾನ ಮಾಡ್ತೀವಿ. ಅವ್ನು ಎಂಥ ಕೆಟ್ಟ ಕೆಲಸ ಮಾಡಿದ್ರು ಕೂಡ ಸನ್ಮಾನ ಸೋ ಅಂತ ಹೇಳೋಕೆ ಶುರು ಮಾಡಿಬಿಡ್ತೀವಿ. ಅದನ್ನು ನಾವು ಬ್ರೇಕ್ ಮಾಡಿದ್ವಿ. ಅದರಿಂದ ಟೆರರಿಸ್ಟ್ ಅಂತ ಅಟ್ಲೀಸ್ಟ್ ಅದು ಕಾಂಪ್ಲಿಮೆಂಟ್ ಆಗಿ ತಗೊಳ್ರಿ. BJP ಅವ್ರು ಯಾಕೆ ಹಾರಾಡ್ತೀರಾ? ಮೋದಿನ ಕಂಡ್ರೆ ಭಯ ಭಕ್ತಿ ಇದೆ, ಅಷ್ಟೊಂದು ಭಯ ಇದೆ ವಿರೋಧ ಪಕ್ಷಗಳಿಗೆ. ಪಾಪ ಅವ್ರು ಮನಮೋಹನ್ ಸಿಂಗ್ ಅವರು ಪುಣ್ಯಕೋಟಿ ಥರ ಇದ್ರು, ಹಾಗಾಗಿ ಇವ್ರು ಯಾರು ಭಯ ಪಡ್ತೀವಿ. ಬಟ್ ಮನಮೋಹನ್ ಸಿಂಗ್ ನನ್ನ ದೃಷ್ಟಿಯಲ್ಲಿ ನಿಜವಾದ ಮೌನ ಕ್ರಾಂತಿಯನ್ನು ತಂದ್ಬಿಟ್ರು. 30 ವರ್ಷಗಳ ನೆಹರು ಯುಗದಲ್ಲಿದ್ದ ಆರ್ಥಿಕ ವ್ಯವಸ್ಥೆ ಬದಲಾಯಿಸ್ಬಿಟ್ರು. ಎಲ್ಲೂ ಭಾಷಣ ಮಾಡ್ತಿರಲಿಲ್ಲ, ಯಾರಿಗೂ ಬೈತೂ ಇರಲಿಲ್ಲ ಪಾಪ ಅವ್ರು ಪುಣ್ಯಕೋಟಿ ಥರ. ಹಾಗೂ ಇರೋಕ್ಕೆ ಸಾಧ್ಯ. ಇದರಲ್ಲಿ ಏನು ಟೆರರಿಸ್ಟ್ ಅಂತಂದ್ರೆ ಅದು ಕಾಂಪ್ಲಿಮೆಂಟ್. ಪ್ರಧಾನಮಂತ್ರಿ ಮೋಹನ್ ವಿಶ್ವ ಅವರು ವಿಚಾರ ತಗೊಳ್ಳಿ. ಏಪ್ರಿಲ್ ತಿಂಗಳಲ್ಲೇ 3 ಸ್ಟೇಟ್ಮೆಂಟ್ ತಾವು ಅದನ್ನು ಕೋಟ್ ಮಾಡಿದ್ರೆ ನಾನು ಮತ್ತೆ ಹೇಳೋದಕ್ಕೆ ಹೋಗಲ್ಲ. 3 ಸ್ಟೇಟ್ಮೆಂಟ್ಗಳು ಕೂಡ ಫ್ರಸ್ಟ್ರೇಷನ್ನ ಪ್ರತೀಕ, ಹತಾಶೆಯ ಪ್ರತೀಕ. ಇದು ಸೋಲುವಂತ ಭಯ ಆವರಿಸಿದೆ, ಅದು ಈ ರೀತಿ ಮಾತನಾಡಿಸ್ತಾ ಇದೆ ಅಂತ. ನಾನು ಒಂದು ಗಾದೆ ಮಾತೇಳಿ ನಿಮ್ಗೆ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ಕನ್ನಡದಲ್ಲಿ ಒಂದು ಪ್ರಚಲಿತವಾಗಿರ್ತಕ್ಕಂಥ ಒಂದು ಗಾದೆ ಮಾತು, ಅಲ್ಪನಿಗೆ ಐಶ್ವರ್ಯ ಬಂದರೆ
ಅರ್ಧ ರಾತ್ರಿ ಕೊಡೆ ಹಿಡಿದ್ರು ಅಂತೇಳಿ. ಇದು ಬಿ ಜೆ ಪಿಯವರ ಮನಸ್ಥಿತಿ. ನಮಗೆ ಹತಾಶೆ ಆಗೋದಕ್ಕೆ ನಮಗೇನಿದೆ, ನಾವೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವೇನು ಹೋರಾಟ ಮಾಡ್ಕೊಂಬಂದ್ವು, ಸ್ವಾತಂತ್ರ್ಯ ನಂತರ ಏನಿದೆ, ಕಾಂಗ್ರೆಸ್ ಪಕ್ಷ ಐಡಿಯಾಲಜಿ ಅಂದರೆ ಸೈದ್ಧಾಂತಿಕವಾಗಿ ಬದ್ಧತೆಯನ್ನು ಇಟ್ಕೊಂಡು ನಾವೆಲ್ಲ ಪವರ್ ಎಂಜಾಯ್ ಮಾಡಿದ್ದೀವಿ. ಪಾಪ ಅವ್ರು 2 ಸೀಟಲ್ಲಿ ಇಟ್ಕೊಂಡು 4 ಸೀಟಾಗಿ 10 ಸೀಟಾಗಿ ಅವ್ರು ಇವತ್ತೇನು ಅಧಿಕಾರ ಸಿಕ್ಕಿ ಅವ್ರಿಗೆ ಹತಾಶೆ ಬಂದಿರ್ತಕ್ಕಂಥದ್ದು. ಅಂದರೆ ಇವತ್ತು ಅಧಿಕಾರ ಸಿಕ್ಬಿಟ್ಟಿದೆ, ಅಧಿಕಾರದ ಮಧ್ಯದಲ್ಲಿ ವಿರೋಧ ಪಕ್ಷಗಳು ಹಿಂಗೆ ಮಾತಾಡಬೇಕು, ವಿರೋಧ ಪಕ್ಷದ ನಾಯಕರು ಹಿಂಗೆ ನಡ್ಕೋಬೇಕು, ನಮ್ಮ ಭಾಷೆ ಹಿಂಗೆ, ನಾವು ಹೇಳ್ದಾಗ ನೀವು ಕೇಳಬೇಕು, ನಾವು ಮಾಡಿದ್ದೇ ಕಾನೂನು. ಇದು ಅವರ ಮನಸ್ಥಿತಿ. ನಾವಲ್ಲ ಹತಾಶೆಗೆ ನಾವೆಲ್ಲ ಒಳಗಾಗಿರೋದು, ಅವ್ರು ಒಳಗಾಗಿರೋದು. ಈಗ ಅದೇ ಆ ಅಪರೂಪಕ್ಕೆ ಅಧಿಕಾರ ಸಿಕ್ಕಿದೆಯಲ್ಲ, ಅವರು ಹತಾಶೆಗೆ ಒಳಗಾಗಿರೋದು. ನಾವು ಕಾಂಗ್ರೆಸ್ ಪಾರ್ಟಿ ವಿ ಎಂಜಾಯ್ಡ್ ಆಲ್. ಪಾಪ ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿದ್ದಾಗ ಅವ್ರು ಬರಲಿಲ್ಲ. ತ್ರಿವರ್ಣ ಧ್ವಜ ತರ್ತೀವಿಂದ ಅವ್ರು ವಿರೋಧ ಮಾಡಿದ್ರು, ಸಂವಿಧಾನ ತರ್ತೀವಿಂದ ವಿರೋಧ ಮಾಡಿದ್ರು, ಮನುಸ್ಮೃತಿ ಬೇಕು ಅಂತ ಹೇಳಿದ್ರು. ಇವತ್ತು ಐಡಿಯಾಲಜಿ ಮೇಲೆ ಖರ್ಗೆ ಅವರು ಮಾತಾಡಿದ್ರೆ ಆರೋಗ್ಯಕರವಾದಂಥ ಟೀಕೆಯನ್ನು ಸ್ವೀಕಾರ ಮಾಡೋಕ್ಕೆ ಅವ್ರ ಮನಸ್ಥಿತಿ ಒಪ್ತಾ ಇಲ್ಲ. ಹತಾಶೆಗೆ ಒಳಗಾಗಿರ್ತಕ್ಕಂಥದ್ದು ಬಿ ಜೆ ಪಿಯವರು, ಕಾಂಗ್ರೆಸ್ನವರಲ್ಲ. ನಾವೆಲ್ಲ ಅನುಭವಿಸ್ಕೊಂಬಂದಿದ್ದೀವಿ. ಚುನಾವಣೆ ಸೋಲು ಗೆಲುವು ಪ್ರಜಾಪ್ರಭುತ್ವದಲ್ಲಿ ಸಹಜ. ಇವತ್ತು 700ರಿಂದ 750 ಜನ MLAಗಳು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾರೆ. ನಾವು ಎಲ್ಲ ಒಂದು 3 ಕಡೆ 3 ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿದ್ದೀವಿ. ಅವ್ರ ಪಾಪ ಎಲ್ಲ ನೋಡಿ ಇವತ್ತು ಅಧಿಕಾರ ಸಿಕ್ಕಿದೆ, ಅವ್ರು ಅರ್ಧ ರಾತ್ರಿ ಕೊಡೆ ಹಿಡಿಯಕ್ಕೆ ಕೊಟ್ಟಿದ್ದಾರೆ. ಮೋಹನ್ ವಿಶ್ವ ಹಗ್ಗ ಹಾವಿನ ರೀತಿ ಕಾಣಿಸ್ತಾ ಇದೆ, ಡಿಸ್ಟರ್ಬ್ ಆಗಿರೋದು ನೀವು ಅಂತ. ಈಗ ನೀವು ಹತಾಶರಾಗಿದ್ದೀರಿ. ಫಸ್ಟ್ ಆಫ್ ಆಲ್ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾದಂಥ ಸುಭಾಷ್ ಚಂದ್ರ ಬೋಸು ಅಂಥವ್ರನ್ನೇ ಮುಗಿಸಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಚುನಾವಣೆಯಲ್ಲಿ ಸೋಲ್ಸಿದ್ರು. ಅಂಥವ್ರನ್ನೆಲ್ಲಾನು ಮೂಲೆ ಗುಂಪು ಮಾಡಿ ಹೈಜಾಕ್ ಮಾಡಿಕೊಂಡು ಯಾರೋ ಮಾಡಿದಂಥ ಹೋರಾಟನ ವಿಸರ್ಜನೆ ಮಾಡಿ ಅಂತ ಗಾಂಧೀಜಿಯವರು ಹೇಳಿದ್ರು. ಇವ್ರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೈಜಾಕ್ ಮಾಡ್ಕೊಂಡು ಒಂದೇ ಕುಟುಂಬಕ್ಕೆ ಅನುಭವಿಸ್ಕೊಂಡ್ಬಂದು ಅದಾದ್ಮೇಲೆ 3 ಸಲ ಏನ್ ಹೇಳ್ತಾರೆ ಅದಕ್ಕೆ, ಇಂದಿರಾ ಗಾಂಧಿ ಎಮರ್ಜೆನ್ಸಿ ಇಂಪೋಸ್ ಮಾಡಿ ಸರ್ವಾಧಿಕಾರಿ ಧೋರಣೆ ಮಾಡಿ ಇಷ್ಟೆಲ್ಲ ಮಾಡ್ಕೊಂಡು ಇವ್ರು ಅಧಿಕಾರ ಅನುಭವಿಸ್ಕೊಂಡ್ ಬಂದ್ರೆ ಹೊರತು ಇವ್ರು ಯಾರು ಕೂಡ ಜನಗಳ ಮುಂದೆ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿ ಅಧಿಕಾರ ಅನುಭವಿಸ್ಕೊಂಡ್ ಬಂದವರು ಅಲ್ಲ. As simple as that. ಇಲ್ಲ ಮೋಹನ್ ಇಲ್ಲಿ ನೀವು ಅವರ ಸ್ಟೇಟ್ಮೆಂಟ್ ಅನ್ನ, ಅವರ ಭಾಷೆಯನ್ನ, ಅವರ ಶಬ್ದಗಳನ್ನ ವಿರೋಧಿಸ್ತಾ ಇದ್ದೀರಿ. ನೀವು ಯಾಕೆ ಒಂದು ಬೌಂಡರಿ ಹಾಕಬಾರದು? ಇಟ್ಸ್ ಅ ಫ್ಯಾಕ್ಟ್. ಅಲ್ಲ ಮೋಹನ್ ವಿಶ್ವ, ಫ್ಯಾಕ್ಟ್ ಅಷ್ಟೇ. ನೀವು ಯಾಕೆ ಆಡಳಿತ ಪಕ್ಷವಾಗಿ ನೀವು ಯಾಕೆ ಬೌಂಡರಿ ಹಾಕೊಳ್ಬಾರ್ದು? ನಮ್ಮಂದ ಈ ರೀತಿಯ ಶಬ್ದಗಳ ಬಳಕೆ ಆಗಲ್ಲ ಅಂತ ಯಾಕೆ ಬೌಂಡರಿ ಹಾಕೊಳ್ಬಾರ್ದು? ಅಲ್ಲ ಜನಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಇವ್ರು ಹೇಳದಂತ ಸುಳ್ಳುಗಳನ್ನ ಒಂದು ಕಾಲದಲ್ಲಿ ನಂಬುತ್ತಾ ಇದ್ರು. ಈಗ ಇವ್ರು ಹೇಳದಂತ ಸುಳ್ಳನ್ನ ಯಾರು ನಂಬೋದಕ್ಕೆ ರೆಡಿ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಇವ್ರನ್ನ ಸೋಲಿಸ್ತಾ ಇದಾರೆ. ಎಲ್ಲೇ ಹೋದ್ರು ಅಷ್ಟೇನೆ ಇವರ ಒಂದು ಸತತ ಸೋಲಿನ ಹತಾಶೆ. ರಾಹುಲ್ ಗಾಂಧಿ ಸೆಂಚುರಿ ಟಚ್ ಆಗ್ತಾರೆ ಮೇ 4ನೇ ತಾರೀಕು ರಿಸಲ್ಟ್ ದಿವಸ. ಆ ಸೋಲಿನ ಹತಾಶೆ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಪಟ್ಟ ಉಳಿಸ್ಕೋಬೇಕು, ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಇಲ್ಲಿ ಯಾರು ಸಚಿವ ಸಂಪುಟ ಪುನರಚನೆ ಆದ್ರೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಬಾಯಿಗೆ ಬಂದಂಗೆ ಪ್ರಧಾನಿಗಳನ್ನ ಬೈಬೇಕು, RSS ನ ಬೈಬೇಕು, BJP ನ ಬೈಬೇಕು. ಅವಾಗ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಫುಲ್ ಖುಷಿ ಆಗ್ತಾರೆ. ಅದಕ್ಕೋಸ್ಕರ ಉಳಿಸ್ಕೋಬೇಕು. ಹತಾಶೆಯ ಪರಮಾವಧಿ ಅಷ್ಟೇ. ನಾನು 4 ಜನ ಅತಿಥಿಗಳಿಗೂ ಕೂಡ ಧನ್ಯವಾದ. 30 ಸೆಕೆಂಡು ನೋಡಿ, ಖರ್ಗೆರವ್ರನ್ನ, ಖರ್ಗೆ ಅವ್ರ ಕುಟುಂಬನ ಬೈಯಕ್ಕೆ ಅಂತಲೇ ಪಾಪ ಯಾರಿಗೊಬ್ಬರಿಗೆ ಅವಕಾಶ ಕೊಟ್ಟು ಇಟ್ಕೊಂಡು ಸುತ್ತಾಕಿಸ್ತಾ ಇದ್ದಾರೆ. ಚಡ್ಡಿ ಎಲ್ಲ ತಲೆ ಮೇಲೆ ಹೊತ್ತು. ಛಲವಾದಿ ನಾರಾಯಣ ಸ್ವಾಮಿ ಅಂತ ಹೆಸರು ಹೇಳ್ಬೇಕು. ಅವ್ರಿಗೆ ಜನ ತೀರ್ಮಾನ ಮಾಡ್ತಾರೆ, ನನಗೆ ಅವಶ್ಯಕತೆ ಇಲ್ಲ. ಜನ ತೀರ್ಮಾನ ಅತಿಥಿಗಳಿಗೂ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುವಂತ ಸಮಯ ಇದು. ಇವತ್ತಿನ ಲೆಫ್ಟ್, ರೈಟ್ ಅಂಡ್ ಸೆಂಟರ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.